ನಿಮ್ಮ ಮೊದಲನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಯಾವ ಸ್ಥಳದಲ್ಲಿ ಬೀಳುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಮೈಸೂರು, ಬಿ ಆಗುಂಬೆ, ಸಿ ಬೀದರ್, ಡಿ ಶಿವಮೊಗ್ಗ. ನಿಮ್ಮ ಸರಿಯಾದ ಉತ್ತರ ಬಿ ಆಗುಂಬೆ. ನಿಮ್ಮ ಎರಡನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿಗಳು ಇವೆ? ನಿಮ್ಮ ಆಪ್ಷನ್ಸ್ಗಳು: ಎ ಅಸ್ಸಾಂ, ಬಿ ಕೇರಳ, ಸಿ ಕರ್ನಾಟಕ, ಡಿ ಮಧ್ಯಪ್ರದೇಶ. ನಿಮ್ಮ ಸರಿಯಾದ ಉತ್ತರ ಡಿ ಮಧ್ಯಪ್ರದೇಶ. ನಿಮ್ಮ ಮೂರನೇ ಪ್ರಶ್ನೆ, ಕನ್ನಡ ನಾಡಿನ ಜೀವನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಕಾವೇರಿ ನದಿ, ಬಿ ತುಂಗಭದ್ರಾ ನದಿ, ಸಿ ಕೃಷ್ಣಾ ನದಿ, ಡಿ ಶರಾವತಿ ನದಿ. ನಿಮ್ಮ ಸರಿಯಾದ ಉತ್ತರ ಎ ಕಾವೇರಿ ನದಿ. ನಿಮ್ಮ ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಮೊದಲು ಕಾಫಿ ಬೆಳೆಯನ್ನು ಎಲ್ಲಿ ಬೆಳೆಯಲಾಯಿತು? ನಿಮ್ಮ ಆಪ್ಷನ್ಸ್ಗಳು: ಎ ಚಿಕ್ಕಮಗಳೂರು, ಬಿ ಕೊಡಗು, ಸಿ ಊಟಿ, ಡಿ ಶಿಮ್ಲಾ. ನಿಮ್ಮ ಸರಿಯಾದ ಉತ್ತರ ಎ ಚಿಕ್ಕಮಗಳೂರು. ನಿಮ್ಮ ಐದನೇ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರದ ಬೆಟ್ಟ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮುಳ್ಳಯ್ಯನಗಿರಿ, ಬಿ ಬಾಬಾ ಬುಡನ್ಗಿರಿ, ಸಿ ಕುದ್ರೆಮುಖ, ಡಿ ಯಾವುದೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಎ ಮುಳ್ಳಯ್ಯನಗಿರಿ. ನಿಮ್ಮ ಆರನೇ ಪ್ರಶ್ನೆ, ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಗೌತಮ ಬುದ್ಧ, ಬಿ ಬಸವಣ್ಣ, ಸಿ ಕನಕದಾಸರು, ಡಿ ಮಧ್ವಾಚಾರ್ಯರು. ನಿಮ್ಮ ಸರಿಯಾದ ಉತ್ತರ ಡಿ ಮಧ್ವಾಚಾರ್ಯರು. ನಿಮ್ಮ ಏಳನೇ ಪ್ರಶ್ನೆ, ಕರ್ನಾಟಕದ ಮೊಟ್ಟ ಮೊದಲ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಬೆಂಗಳೂರು, ಬಿ ಮೈಸೂರು, ಸಿ ಬನವಾಸಿ, ಡಿ ವಿಜಯನಗರ. ನಿಮ್ಮ ಸರಿಯಾದ ಉತ್ತರ ಸಿ ಬನವಾಸಿ. ನಿಮ್ಮ ಎಂಟನೇ ಪ್ರಶ್ನೆ, ಸಿಖ್ ಧರ್ಮವನ್ನು ಸ್ಥಾಪಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಮಹಾವೀರ, ಬಿ ವೃಷಭನಾಥ, ಸಿ ಗುರು ನಾನಕ್ ದೇವ್, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಗುರು ನಾನಕ್ ದೇವ್. ನಿಮ್ಮ ಒಂಬತ್ತನೇ ಪ್ರಶ್ನೆ, ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಅಶೋಕ, ಬಿ ಸಮುದ್ರಗುಪ್ತ, ಸಿ ಬಿಂದುಸಾರ, ಡಿ ಹರ್ಷವರ್ಧನ. ನಿಮ್ಮ ಸರಿಯಾದ ಉತ್ತರ ಬಿ ಸಮುದ್ರಗುಪ್ತ. ನಿಮ್ಮ ಹತ್ತನೇ ಪ್ರಶ್ನೆ, ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಬೆಂಗಳೂರು, ಬಿ ಬಳ್ಳಾರಿ, ಸಿ ಬೀದರ್, ಡಿ ಬೆಳಗಾವಿ. ನಿಮ್ಮ ಸರಿಯಾದ ಉತ್ತರ ಡಿ ಬೆಳಗಾವಿ. ನಿಮ್ಮ 11ನೇ ಪ್ರಶ್ನೆ, IPS ಅಧಿಕಾರಿಯಾದ ಭಾರತದ ಪ್ರಥಮ ಮಹಿಳೆ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕಿರಣ್ ಬೇಡಿ, ಬಿ ಸರೋಜಿನಿ ನಾಯ್ಡು, ಸಿ ಕಲ್ಪನಾ ಚಾವ್ಲಾ, ಡಿ ಸುಷ್ಮಾ ಸ್ವರಾಜ್. ನಿಮ್ಮ ಸರಿಯಾದ ಉತ್ತರ ಎ ಕಿರಣ್ ಬೇಡಿ. ನಿಮ್ಮ 12ನೇ ಪ್ರಶ್ನೆ, ಮಾನವನ ದೇಹದ ಅತಿ ದೊಡ್ಡ ಮೂಳೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕಿವಿಯ ಮೂಳೆ, ಬಿ ಬೆನ್ನಿನ ಮೂಳೆ, ಸಿ ತೊಡೆಯ ಮೂಳೆ, ಡಿ ಕಾಲಿನ ಮೂಳೆ. ನಿಮ್ಮ ಸರಿಯಾದ ಉತ್ತರ ಸಿ ತೊಡೆಯ ಮೂಳೆ. ನಿಮ್ಮ 13ನೇ ಪ್ರಶ್ನೆ, ಜಗತ್ತಿನಲ್ಲಿಯೇ ಅತಿ ದೊಡ್ಡ ಅರಣ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಸುಂದರಬನ್ಸ್ ಅರಣ್ಯ, ಬಿ ಅಮೆಜಾನ್ ಅರಣ್ಯ, ಸಿ ಕಾಂಗೋ ಅರಣ್ಯ, ಡಿ ಯಾವುದೂ ಇಲ್ಲ.
ನಿಮ್ಮ ಸರಿಯಾದ ಉತ್ತರ ಬಿ ಅಮೆಜಾನ್ ಅರಣ್ಯ. ನಿಮ್ಮ 14ನೇ ಪ್ರಶ್ನೆ, ಕರ್ನಾಟಕದ ಅತಿ ಸ್ವಚ್ಛ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ತುಮಕೂರು, ಬಿ ಕೋಲಾರ, ಸಿ ಬಳ್ಳಾರಿ, ಡಿ ಮೈಸೂರು. ನಿಮ್ಮ ಸರಿಯಾದ ಉತ್ತರ ಡಿ ಮೈಸೂರು. ನಿಮ್ಮ 15ನೇ ಪ್ರಶ್ನೆ, ಪ್ರಪಂಚದಲ್ಲಿರುವ ಅತಿ ಎತ್ತರದ ಪರ್ವತ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ವಿಂಧ್ಯ ಪರ್ವತ, ಬಿ ಅರಾವಳಿ ಪರ್ವತ, ಸಿ ಮೌಂಟ್ ಎವರೆಸ್ಟ್, ಡಿ ಕಾಂಚನಜುಂಗ. ನಿಮ್ಮ ಸರಿಯಾದ ಉತ್ತರ ಸಿ ಮೌಂಟ್ ಎವರೆಸ್ಟ್. ನಿಮ್ಮ 16ನೇ ಪ್ರಶ್ನೆ, ಶ್ರೀಗಂಧದ ಮರಗಳನ್ನು ಅತಿ ಹೆಚ್ಚು ಬೆಳೆಯುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ತಮಿಳುನಾಡು, ಬಿ ಆಂಧ್ರ ಪ್ರದೇಶ, ಸಿ ಕರ್ನಾಟಕ, ಡಿ ಕೇರಳ. ನಿಮ್ಮ ಸರಿಯಾದ ಉತ್ತರ ಸಿ ಕರ್ನಾಟಕ. ನಿಮ್ಮ 17ನೇ ಪ್ರಶ್ನೆ, ಭಾರತದ ಸಾಂಸ್ಕೃತಿಕ ನಗರ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮೈಸೂರು, ಬಿ ಜೈಪುರ್, ಸಿ ವಾರಣಾಸಿ, ಡಿ ಕೋಲ್ಕತ್ತಾ. ನಿಮ್ಮ ಸರಿಯಾದ ಉತ್ತರ ಕೋಲ್ಕತ್ತಾ. ನಿಮ್ಮ 18ನೇ ಪ್ರಶ್ನೆ, ವಿಶ್ವದ ಯಾವ ದೇಶದಲ್ಲಿ ಅತಿ ಹೆಚ್ಚು ಹಿಂದೂ ಜನರು ಇದ್ದಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ನೇಪಾಳ, ಬಿ ಭಾರತ, ಸಿ ಶ್ರೀಲಂಕಾ, ಡಿ ಬಾಂಗ್ಲಾದೇಶ. ನಿಮ್ಮ ಸರಿಯಾದ ಉತ್ತರ ಬಿ ಭಾರತ. ನಿಮ್ಮ 19ನೇ ಪ್ರಶ್ನೆ, ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ನೀಡಿದ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಬಾಡಗ್ರಾಮ, ಬಿ ಸಾರನಾಥ, ಸಿ ಕುಶಿನಗರ, ಡಿ ಲುಂಬಿನಿ. ನಿಮ್ಮ ಸರಿಯಾದ ಉತ್ತರ ಬಿ ಸಾರನಾಥ. ನಿಮ್ಮ 20ನೇ ಪ್ರಶ್ನೆ, ಕುಚ್ಚು ನಾಯಿಯ ಕಡಿತದಿಂದ ಬರುವ ರೋಗ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಡೆಂಗ್ಯೂ ರೋಗ, ಬಿ ರೇಬೀಸ್ ರೋಗ, ಸಿ ಟೈಫಾಯ್ಡ್ ರೋಗ, ಡಿ ಮಲೇರಿಯಾ ರೋಗ. ನಿಮ್ಮ ಸರಿಯಾದ ಉತ್ತರ ಬಿ ರೇಬೀಸ್ ರೋಗ. ನಿಮ್ಮ 21ನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಬೆಲ್ಲವನ್ನು ಉತ್ಪಾದಿಸುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಬ್ರೆಜಿಲ್, ಬಿ ಭಾರತ, ಸಿ ಥೈಲ್ಯಾಂಡ್, ಡಿ ಪಾಕಿಸ್ತಾನ. ನಿಮ್ಮ ಸರಿಯಾದ ಉತ್ತರ ಬಿ ಭಾರತ. ನಿಮ್ಮ 22ನೇ ಪ್ರಶ್ನೆ, ಪಂಜಾಬಿನಲ್ಲಿ ಸ್ವರ್ಣ ಮಂದಿರ ಇರುವ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಲುಧಿಯಾನ, ಬಿ ಅಮೃತಸರ, ಸಿ ಜಲಂಧರ್, ಡಿ ಚಂಡೀಗಢ. ನಿಮ್ಮ ಸರಿಯಾದ ಉತ್ತರ ಬಿ ಅಮೃತಸರ. ನಿಮ್ಮ 23ನೇ ಪ್ರಶ್ನೆ, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದೆನಿಸಿಕೊಂಡವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಎಪಿಜೆ ಅಬ್ದುಲ್ ಕಲಾಂ, ಬಿ ಸಿ ವಿ ರಾಮನ್, ಸಿ ಸರ್ ಎಂ ವಿಶ್ವೇಶ್ವರಯ್ಯ, ಡಿ ಯಾರೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಎ ಎಪಿಜೆ ಅಬ್ದುಲ್ ಕಲಾಂ. ನಿಮ್ಮ 24ನೇ ಪ್ರಶ್ನೆ, ವಿಶ್ವ ಪರಿಸರ ದಿನ ಯಾವ ದಿನದಂದು ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಜೂನ್ 5, ಬಿ ಜುಲೈ 5, ಸಿ ಮಾರ್ಚ್ 5, ಡಿ ಡಿಸೆಂಬರ್ 5. ನಿಮ್ಮ ಸರಿಯಾದ ಉತ್ತರ ಎ ಜೂನ್ 5. ನಿಮ್ಮ 25ನೇ ಪ್ರಶ್ನೆ, ಐಹೊಳೆ ಶಾಸನದ ಕರ್ತೃ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಶ್ರೀವಿಜಯ, ಬಿ ಪಂಪ, ಸಿ ರನ್ನ, ಡಿ ರವಿಕೀರ್ತಿ. ನಿಮ್ಮ ಸರಿಯಾದ ಉತ್ತರ ಡಿ ರವಿಕೀರ್ತಿ. ನಿಮ್ಮ 26ನೇ ಪ್ರಶ್ನೆ, ಸಂಗೊಳ್ಳಿ ರಾಯಣ್ಣನವರು ಯಾವ ಜಿಲ್ಲೆಯವರು? ನಿಮ್ಮ ಆಪ್ಷನ್ಸ್ಗಳು: ಎ ಬಳ್ಳಾರಿ, ಬಿ ಕೋಲಾರ, ಸಿ ಬೆಳಗಾವಿ, ಡಿ ಯಾದಗಿರಿ. ನಿಮ್ಮ ಸರಿಯಾದ ಉತ್ತರ
ಸಿ ಬೆಳಗಾವಿ. ನಿಮ್ಮ 27ನೇ ಪ್ರಶ್ನೆ, ಗಾಂಧೀಜಿಯವರು ಪ್ರಾರಂಭಿಸಿದ ಮೊದಲ ಸತ್ಯಾಗ್ರಹ ನಡೆದ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ದಂಡಿ, ಬಿ ಗೋವಾ, ಸಿ ಚಂಪಾರಣ್ಯ, ಡಿ ಬರೋಡಾ. ನಿಮ್ಮ ಸರಿಯಾದ ಉತ್ತರ ಸಿ ಚಂಪಾರಣ್ಯ. ನಿಮ್ಮ 28ನೇ ಪ್ರಶ್ನೆ, ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಮಹಾವೀರ, ಬಿ ಗೌತಮ ಬುದ್ಧ, ಸಿ ಮಹಾತ್ಮ ಗಾಂಧೀಜಿ, ಡಿ ಸ್ವಾಮಿ ವಿವೇಕಾನಂದ. ನಿಮ್ಮ ಸರಿಯಾದ ಉತ್ತರ ಬಿ ಗೌತಮ ಬುದ್ಧ. ನಿಮ್ಮ 29ನೇ ಪ್ರಶ್ನೆ, ಕೂಡಲ ಸಂಗಮದೇವ ಇದು ಯಾರ ಅಂಕಿತನಾಮವಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಅಲ್ಲಮ ಪ್ರಭು, ಬಿ ಅಂಬಿಗರ ಚೌಡಯ್ಯ, ಸಿ ಬಸವಣ್ಣ, ಡಿ ದೇವರ ದಾಸಿಮಯ್ಯ. ನಿಮ್ಮ ಸರಿಯಾದ ಉತ್ತರ ಸಿ ಬಸವಣ್ಣ. ನಿಮ್ಮ ಕೊನೆಯ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ದಿನಪತ್ರಿಕೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕನ್ನಡಪ್ರಭ, ಬಿ ಪ್ರಜಾವಾಣಿ, ಸಿ ವಿಜಯವಾಣಿ, ಡಿ ಮಂಗಳೂರು ಸಮಾಚಾರ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.